ದಕ್ಷಿಣದ ಅಯೋಧ್ಯೆ ಎಂದೇ ಪ್ರಸಿದ್ಧಿಯಾಗಿರುವಂಥ ಕಲ್ಲಡ್ಕದಲ್ಲಿ ನಾವು ಇವತ್ತಿದ್ದೇವೆ. ಇದೇ ಬರುವ ಡಿಸೆಂಬರ್ 7ರಂದು ಶ್ರೀರಾಮ ವಿದ್ಯಾಕೇಂದ್ರದ ಕ್ರೀಡೋತ್ಸವ ನಡೀಲಿಕ್ಕಿದೆ. ಹಾಗಾದ್ರೆ ಬನ್ನಿ, ಯಾವ ರೀತಿಯಾದಂತಹ ಪೂರ್ವ ತಯಾರಿಗಳೆಲ್ಲ ನಡೀತಾ ಇದೆ. ಜೈ ಶ್ರೀರಾಮ್. ದಕ್ಷಿಣದ ಅಯೋಧ್ಯೆ ಎಂದೇ ಪ್ರಸಿದ್ಧಿಯಾಗಿರುವಂಥ ಕಲ್ಲಡ್ಕದಲ್ಲಿ ನಾವು ಇವತ್ತಿದ್ದೇವೆ. ಕಲ್ಲಡ್ಕದ ಶ್ರೀರಾಮ ವಿದ್ಯಾಕೇಂದ್ರವು ರಾಜ್ಯದ ಅತಿದೊಡ್ಡ ಕನ್ನಡ ಮಾಧ್ಯಮ ಶಾಲೆ ಎಂಬ ಹೆಗ್ಗಳಿಕೆಯನ್ನು ಕೂಡ ಪಡೆದಿದೆ. ಇನ್ನು ಶ್ರೀರಾಮ ವಿದ್ಯಾಕೇಂದ್ರವು ಹಲವು ವಿಶಿಷ್ಟ ವಿಭಿನ್ನತೆಗಳನ್ನು ಹೊಂದು ಜನಮನಸ್ಸನ್ನು ಕೂಡ ತಲುಪಿದೆ. ವಿಭಿನ್ನವಾದಂತಹ ಶಿಕ್ಷಣ ಪದ್ಧತಿಯಾದರೆ ಇನ್ನೊಂದೆಡೆ ವಿಶ್ವವಿಖ್ಯಾತಿಯನ್ನೇ ಪಡೆದ ಕಲ್ಲಡ್ಕದ ಕ್ರೀಡೋತ್ಸವ ಇದೇ ಬರುವ ಡಿಸೆಂಬರ್ 7ರಂದು ಶ್ರೀರಾಮ ವಿದ್ಯಾಕೇಂದ್ರದ ಕ್ರೀಡೋತ್ಸವ ನಡೀಲಿಕ್ಕಿದೆ. ಹಾಗಾದ್ರೆ ಬನ್ನಿ, ಯಾವ ರೀತಿಯಾದಂತಹ ಪೂರ್ವ ತಯಾರಿಗಳೆಲ್ಲ ನಡೀತಾ ಇದೆ, ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ಇವೆಲ್ಲವನ್ನ ನೋಡ್ಕೊಂಡ್ ಬರೋಣ. ನೋಡ್ತಾ ಇರ್ಬೋದು, ಕ್ರೀಡೋತ್ಸವಕ್ಕೆ ಒಳ್ಳೆ ರೀತಿಯಾದಂಥ ಸಿದ್ಧತೆಗಳು ಕೂಡ ನಡೀತಾ ಇದೆ. ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರೇ ಖುದ್ದಾಗಿ ನೋಡಿಕೊಂಡು ಮಕ್ಕಳು ಯಾವ ರೀತಿಯಾಗಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಪ್ರದರ್ಶನವನ್ನು ನೀಡ್ತಾರೆ ನಾಡಿದ್ದು ಅನ್ನೋ ರೀತಿಯಾಗಿ ನೋಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಕೋಲಾಟ ಆಗಿರ್ಬೋದು, ದೀಪ ನೃತ್ಯ ಆಗಿರ್ಬೋದು, ಯೋಗಾಸನ ಆಗಿರ್ಬೋದು, ಮಲ್ಲಕಂಬ ಆಗಿರ್ಬೋದು, ಹೀಗೆ ಹಲವು ರೀತಿಯಾದಂಥ ನೃತ್ಯ ಪ್ರದರ್ಶನಗಳು ಕೂಡ ಇಲ್ಲಿ ನಡೀತಾ ಇದೆ. ನೀವು ನೋಡ್ತಾ ಇರ್ಬೋದು, ಈಗ ಬೆಡ್ನ ವ್ಯವಸ್ಥೆ ಆಗ್ತಾ ಇದೆ, ಯಾವುದೋ ಒಂದು ಪ್ರದರ್ಶನಕ್ಕೆ ಬೆಡ್ನ ವ್ಯವಸ್ಥೆ ಆಗ್ತಾ ಇದೆ. ಅದಲ್ಲದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಶಿಕ್ಷಕರೆಲ್ಲರೂ ಕೂಡ ಕೂತ್ಕೊಂಡು ಮಕ್ಕಳು ಹೇಗೆ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಪ್ರದರ್ಶನ ಹೇಗೆ ನಡೆಸ್ತಾರೆ, ನಾಡ್ದು ಹೇಗೆ ನಡೆಸ್ತಾರೆ ಅನ್ನುವಂಥ ತಪ್ಪಿದ್ರೆ ಅದನ್ನು ತಿದ್ದಲಿಕ್ಕೆ ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇದೇ ದಾರಿಯಿಂದ 7ನೇ ತಾರೀಕಿಗೆ ಮೋಹನ್ ಜಿ ಭಾಗವತರು ಇದೇ ದಾರಿಯಿಂದ ಸಭಾಂಗಣಕ್ಕೆ ತೆರಳಿ ಕೂಡ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಷ್ಟು ರೀತಿಯಾದ ಬರದಿಂದ ಸಿದ್ಧತೆ ಕೂಡ ನಡೀತಾ ಇದೆ. ನಮ್ಮ ಜೊತೆ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ಉದಯ್ ಕುಮಾರ್ ದೇಶಪಾಂಡೆ ಅವರು ನಮ್ಮ ಜೊತೆ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಮಲ್ಲಕಂಬ ತರಬೇತಿದಾರರು ಕೂಡ ಆಗಿದ್ದಾರೆ. ಹಾಗಾದ್ರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊಂಡು ಬರೋಣ. ಸರ್, ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್ ಸರ್. Yes, good afternoon. Fine. Yeah. When did you came here, sir? I came today morning. How is the weather? Weather is little, we can call it not very favorable, but since the hot sun is not there, this is good. How is students
students are excellent. They have got good potential here. Then Prabhakar Bhatt sir is like doing very good job here. So what are you saying about that? Absolutely. I have seen so many schools all over India in different states. But the way the students get opportunity over here to mingle with our culture from different aspects, the dance and the music and the malkham and the gymnastics, it's exceptional school where all these facts, it's a total development, all around development of a student, and that has been given importance here in the school, so I'm very happy about it. And then sir, it is one of the best school in Karnataka, sir. Like Wow. what are you saying about Definitely, education is not between four walls. It is how you behave outside the walls in physical education, in culture, in our different aspects of our society. That is what is the development of a student. So once those aspects are exposed to him, then definitely he will excel in his studies as well. Thank you, sir. ಸಾಲಿಯನ್ ಸರ್ವಿಸಸ್ನ ಮಾಲಕರಾದಂತಹ ಚಂದ್ರಶೇಖರ್ ಸಾಲಿಯನ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಎಂಚೋಲರ್ ಸರ್. ಆರಾಮ ಸರ್. ಬೊಕ್ಕ ಈ ಒಂಜಿ ಶಾಮಿಯಾನ ವ್ಯವಸ್ಥೆ ಪೂರ ಮಂತದರೆ ಏತು ದಿನದ ನಿಕ್ಲು ಮಂತೊಂದುಲ್ಲ. ಎಂಗಳು ಸಾಧಾರಣ ಒಂಜಿ 2 ವಾರದಂಚಿ ಕೆಲಸ ಮಲ್ತೊಂದುಲ್ಲ. ಸಾಧಾರಣ 15-20 ಜನ ಕೆಲಸ ಮಲ್ತೊಂದುಲ್ಲ ಒಟ್ಟು. ಬೊಕ್ಕ ಗ್ಯಾಲರಿದ ವ್ಯವಸ್ಥೆ ಮತ್ತೆ ಎಂಚ ಮಂತದರ್ ಸರ್. ಗ್ಯಾಲರಿದ ಮೇಯ್ನ್ ಅದು ಸರಸಂಘಚಾಲರಿಗೆ ಕುಲ್ಲುಣ ಗ್ಯಾಲರಿ ಮಧ್ಯಡಪ್ಪುಂಡು ಅವು ಸಾಧಾರಣ 5 ಜನ ಕುಲ್ಲುಣ ಅಂಚಿನ ವ್ಯವಸ್ಥೆ ಅಲ್ಪ. ಅರ್ನ ಎಡತ ಬಾಗಡೆ ಸಾಧಾರಣ 100 ಜನ ಕುಲ್ಲುಣ ಅಂಚಿನ ಅತಿಥಿ ನಕ್ಲೆ 100 ಜನ ಕುಲ್ಲುಣ ಅಂಚಿನ ವ್ಯವಸ್ಥೆ ಉಂಟು. ಬಲತ್ತ ಬಾಗಡೆ ಸಾಧಾರಣ 20 ಜನ ಕುಲ್ಲುಣ ಅಂಚಿನ ವ್ಯವಸ್ಥೆ ಉಂಟು. ಅಂಚನೆ ಕ್ರೀಡಾಂಗಣದ ಬಲತ್ತ ಬಾಗಡ್ಲ ಎಡತ ಬಾಗಡ್ಲ ಬಲತ್ತ ಬಾಗಡೆ ಸಾಧಾರಣ 100 ಜನ ಕುಲ್ಲುಣಂಚಿನ ವಿಶೇಷ ಅತಿಥಿ ನಕ್ಲೆ ಕುಲ್ಲುಣಂಚಿನ 100 ಜನ ಕುಲ್ಲುಣಂಚಿನ ವ್ಯವಸ್ಥೆ ಉಂಟು. ಎಡತ ಬಾಗಡೆ ಸಾಧಾರಣ 2000 ಜನ ಕುಲ್ಲುಣಂಚಿನ ವ್ಯವಸ್ಥೆ ಮಲ್ತೀನಿ. ಬೊಕ್ಕ ಈ ಸರ್ತಿ ಮೋಹನ್ಜಿ ಭಾಗವತರ್ ಸರ್ ಬರೊಂದುಲ್ಲೆ. ಸೊ ಐತ ಬಗ್ಗೆ ಎಂಚ ಪಂಡ ಈ ಸರಿ ಎಂಗಳ ಕೆಲಸ ಮಂಚಿರು ಗಂಭೀರವಾದ ವಿಶೇಷವಾದ ಉಂಟು. ಪ್ರತಿ ಒಂಜೆಲ್ಲ ಪರ್ಫೆಕ್ಟ್ ಆದ ಮಲ್ಪ ಲೆಕ್ಕ ಸೂಚನೆ ಕೊಡೋನಲ್ಲೇರು ಅಂಚದ ಆ ರೀತಿ ಎಂಗಳು ಕೆಲಸ ಮಲ್ತೊಂದಿಲ್ಲ. ಏತು ದಿನದ ಬತ್ತ ಬೇಲೆ ಬಂತು ಎಂಗಳು 2 ವಾರದಿಂಚಿ ಕೆಲಸ ಮಲ್ತೊಂದಿಲ್ಲ. ಬೊಕ್ಕ ಮೂಲ ಪ್ರಾಕ್ಟೀಸ್ ಬರತ್ತುನಾಗ ಎಂಚ ಆಪುಂಡಿರಿ ಎಂಗ್ಲಿಗೂ ಎಂಕಲ ಊರದ ಗೌರವದ ಪ್ರಶ್ನೆ. ಏತು ವರ್ಷ ಹಿಡಿದು ಬರುತ್ತೆ. ನಾನು ಸಾಧಾರಣ ಒಂದು 20-12 ವರ್ಷದಂಚಿ ಕೆಲಸ ಮಲ್ತೊಂದಿಲ್ಲ. ಖುಷಿ ಅವನೊಂದು. ಥ್ಯಾಂಕ್ ಯು. ಜೈ ಶ್ರೀರಾಮ್. ಶ್ರೀರಾಮ ವಿದ್ಯಾ ಕೇಂದ್ರ ಕಳೆದ 44 ವರ್ಷಗಳಿಂದ ಸಮಾಜದ ದುರ್ಬಲ ವರ್ಗದ ಜನಕ್ಕೆ
ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳುವಂಥ, ಸಂಸ್ಕಾರ ಭರಿತವಾದಂಥ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಪ್ರಾರಂಭ ಆಗಿರುವಂಥದ್ದು 1980ರಲ್ಲಿ. ಈ ವರ್ಷ 44ನೇ ವರ್ಷ ನಮ್ಮದು. ನಮ್ಮ ರಾಜ್ಯದ ಅತ್ಯಂತ ದೊಡ್ಡ ಒಂದು ಕನ್ನಡ ಮಾಧ್ಯಮ ಶಾಲೆ ನಮ್ಮದು. 2300 ಮಕ್ಕಳು ಶಿಶು ಮಂದಿರದಿಂದ ಪ್ರೌಢಶಾಲೆಯ 10ನೇ ತರಗತಿವರೆಗಿದ್ದಂಥ ವಿದ್ಯಾಭ್ಯಾಸವನ್ನು ಕನ್ನಡ ಮಾಧ್ಯಮದಲ್ಲಿ ಕಲಿತಾ ಇದ್ದಾರೆ. ಉಚಿತ ವಿದ್ಯಾಭ್ಯಾಸ ಇದು. ಅದರ ಜೊತೆಗೆ ಉಚಿತವಾದಂಥ ಬಟ್ಟೆ, ಉಚಿತವಾದಂಥ ಪುಸ್ತಕಗಳು, ಅದರ ಜೊತೆಯಲ್ಲಿ ಉಚಿತವಾದ ಮಧ್ಯಾಹ್ನದ ಭೋಜನ. ಇದನ್ನು ಕೊಟ್ಟು ಸರ್ವಸಾಮಾನ್ಯ ಅವನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಅವನ ಜೀವನವನ್ನು ಚೆನ್ನಾಗಿ ನಡೆಸಬೇಕು ಅಂತ ಹೇಳುವಂಥ ಮೂಲ ಉದ್ದೇಶ. ಸಂಸ್ಕಾರ ಭರಿತವಾದಂಥ ಹಿನ್ನೆಲೆಯಲ್ಲಿ ಸುಮಾರು ಒಂದು 350ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ಶ್ರೀರಾಮ ವಿದ್ಯಾಕೇಂದ್ರ ನಡೆಸ್ತಾ ಇದೆ. ಅದರಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಅದು ಕ್ರೀಡೋತ್ಸವ. ಕಳೆದ ಸುಮಾರು 35 ವರ್ಷಗಳಿಂದ ಈ ಕ್ರೀಡೋತ್ಸವ ನಡೀತಾ ಇದೆ. ಹಂತ ಹಂತದಲ್ಲಿ ಅದು ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ತಾ ಇದೆ, ಅದರ ಚಿಂತನೆಯನ್ನು ಹೆಚ್ಚು ಮಾಡಿಕೊಳ್ತಾ ಇದೆ. ಆ ರೀತಿ ಕಳೆದ ಅನೇಕ ವರ್ಷಗಳಿಂದ ಅನೇಕ ಜನ ರಾಜ್ಯದಿಂದ, ಬೇರೆ ರಾಜ್ಯಗಳಿಂದ ಬಂದು ಈ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಹೋಗಿದ್ದಾರೆ. ಅವರ ಜೀವನದಲ್ಲಿ ಮೊದಲನೇ ಬಾರಿ ಒಂದು ಶಾಲೆ, ಒಂದು ವಿದ್ಯಾಸಂಸ್ಥೆ ಈ ರೀತಿಯ ಕಾರ್ಯಕ್ರಮ ಮಾಡ್ತಾ ಇರೋದು ಅಂತ ಹೇಳುವಂಥ ಭಾವನೆ ಕೂಡ ಅವರಲ್ಲಿದೆ. ಈ ಬಾರಿ ನಮ್ಮ ಸೌಭಾಗ್ಯ, ನಾವೆಲ್ಲರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ RSSನ ಚಿಂತನೆಯ ಪ್ರೇರಣೆಯಿಂದ ಕೆಲಸ ಮಾಡ್ತಾ ಇರುವವರು. ಈ ಶಿಕ್ಷಣ ಸಂಸ್ಥೆ ಕೂಡ ಅದೇ ರೀತಿಯ ಈ ದೇಶದ ಜನರಲ್ಲಿ ರಾಷ್ಟ್ರೀಯತೆಯನ್ನು ಬಿತ್ತುವಂಥ, ಒಂದು ಶಿಸ್ತು, ಅನುಶಾಸನ, ದೇಶಭಕ್ತಿಯನ್ನು ನಿರ್ಮಾಣ ಮಾಡುವಂಥ, ಸಮರ್ಪಣೆಯ ಮನೋಭಾವವನ್ನು ಪ್ರಜ್ವಲಿಸುವಂಥ ಒಂದು ಕಾರ್ಯವನ್ನು ಇದು ಮಾಡ್ತಾ ಬಂದಿದೆ. ಅದಕ್ಕೆ ಪೂರಕವಾಗಿ ಈ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ 99 ವರ್ಷ ಕಳೆದು 100ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಮ್ಮ ಸೌಭಾಗ್ಯ ಈ ಬಾರಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯಂತ ಹಿರಿಯರು, ಮಾರ್ಗದರ್ಶಿಗಳು ಆಗಿರುವಂಥ, ಸಂಘದ ಭಾಷೆಯಲ್ಲಿ ಹೇಳಬೇಕಾದ್ರೆ ಪೂಜ್ಯ ಸರಸಂಘ ಚಾಲಕರು ಆದಂಥ ಮಾನ್ಯ ಡಾಕ್ಟರ್ ಮೋಹನ್ಜಿ ಭಾಗವತ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ. ಅವರು ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು ನೋಡ್ತಾರೆ. ಅದರ ಜೊತೆಯಲ್ಲಿ ಹೊರಗಿನ ಕಾರ್ಯಕ್ರಮ ನಮ್ಮದು ಕ್ರೀಡೋತ್ಸವ ಏನಿದೆ ಅದನ್ನು ವೀಕ್ಷಿಸೋರಿದ್ದಾರೆ. ಅದರ ಮುಖಾಂತರ ನಮಗೆ ಇನ್ನಷ್ಟು ಮಾರ್ಗದರ್ಶನ ಅವರ ಕೈಯಿಂದ ಸಿಗ್ಬೋದು ಅಂತ ಹೇಳುವಂಥ ಅಪೇಕ್ಷೆನೂ ನಮಗಿದೆ. ಹೀಗೆ ಈ ಬಾರಿಯ ಕ್ರೀಡೋತ್ಸವ ಕಾರ್ಯಕ್ರಮ ನಾಳೆಲ್ಲ ನಾಡಿದ್ದು 7ನೇ ತಾರೀಕು ಡಿಸೆಂಬರ್ 2024ರಂದು ಸಂಜೆ 6 ಗಂಟೆಗೆ ಈ ಕಾರ್ಯಕ್ರಮ ನಡೆಯೋದಿದೆ. 3400ರಷ್ಟು ಮಕ್ಕಳು ಈ ಸಂಸ್ಥೆಯಲ್ಲಿ ಈಗ ಕಲಿತಾ ಇದ್ದಾರೆ. ನಮ್ಮ ವಿಶೇಷತೆಯೇ ಅಷ್ಟೂ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸುಮಾರು ಒಂದು 20 ಸ್ವಲ್ಪ ಅಂಗವಿಕಲ, ಸ್ವಲ್ಪ ಬುದ್ಧಿಮಾಂದ್ಯ ಮಕ್ಕಳು ಇಲ್ಲಿದ್ದಾರೆ. 20 ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ, ಒಟ್ಟು 19 ಕಾರ್ಯಕ್ರಮಗಳಿದೆ. ಯಾವುದಾದ್ರು ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ತೊಡಗಿಸಿಕೊಂಡು ಅವರಿಗೆ ಅವರ ಭವಿಷ್ಯದಲ್ಲಿ ನಾನು ಏನಾದ್ರು ಸಾಧನೆ ಮಾಡಬಹುದು ಅಂತ ಹೇಳುವಂಥ ಒಂದು ಧೈರ್ಯ, ವಿಶ್ವಾಸವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೇವೆ ನಾವು. ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಹಸದ ಕಾರ್ಯಕ್ರಮ, ಅದೆಲ್ಲವನ್ನು ಕೂಡ ಈ 1.5 ಗಂಟೆಯ ಅವಧಿಯಲ್ಲಿ ನಾವು ಮಾಡಿ ತೋರಿಸೋರಿದ್ದೇವೆ. ಅದಕ್ಕೆ ಸರಸಂಘ ಚಾಲಕರಿಗೆ ಬರ್ತಾ ಇರೋದ್ರಿಂದ ನಮ್ಮ ಪುಣ್ಯ ಅಂತ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ. ಸರಸಂಘ ಚಾಲಕರಿಗೆ Z++ ಅವರಿಗೆ ಸೆಕ್ಯೂರಿಟಿ ಇರುವುದರಿಂದ ಒಳಗೆ ಬರಬೇಕಾದ್ರೆ, ಎಲ್ಲರಿಗೂ ಮೇಲಕ್ಕೆ ಕೂತ್ಕೊಳ್ಬೇಕಾದ್ರೆ ಅವರೆಲ್ಲರಿಗೂ ಪಾಸ್ ಬೇಕು. ಅದಕ್ಕೆ ಸ್ವಲ್ಪ ಸಮಯದ ಮೊದಲೇ ಒಂದು 4 ಗಂಟೆ ಹೊತ್ತಿಗೆ ನೀವು ಬಂದರೆ ಆವಾಗ ಇದೆಲ್ಲದಕ್ಕೂ ಅನುಕೂಲ ಆಗ್ಬೋದು ಅಂತ ತಿಳ್ಕೊಂಡಿದ್ದೇವೆ.
ಎಲ್ಲರ ಸಹಕಾರ ಬೆಂಬಲವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತರ. ಜೈ ಶ್ರೀರಾಮ್. ಶ್ರೀರಾಮ ವಿದ್ಯಾಕೇಂದ್ರದ ಬಹುನಿರೀಕ್ಷಿತ ಕಾರ್ಯಕ್ರಮ ಕ್ರೀಡೋತ್ಸವ ನಾಡಿದ್ದು 7ನೇ ತಾರೀಕಿಗೆ ನಡೀತಾ ಇರುವಂಥ ವಿಷಯ ತಮ್ಮೆಲ್ಲರಿಗೆ ತಿಳಿದಿರುವಂಥದ್ದೇ. ಈ ವಿದ್ಯಾಕೇಂದ್ರದ ಬಹುದೊಡ್ಡ ಕಾರ್ಯಕ್ರಮಗಳಲ್ಲಿ ಒಂದು ಈ ಕ್ರೀಡೋತ್ಸವ. ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ಆಲೋಚನೆಗಳನ್ನು, ಹೊಸತನಗಳನ್ನು ತರ್ತಾ ಆ ಮೂಲಕ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು 3,500 ಜನ ವಿದ್ಯಾರ್ಥಿಗಳು ಭಾಗವಹಿಸುವಂತಹ ಇದರಲ್ಲಿ ನನಗೆ ಅವಕಾಶ ಸಿಗಲಿಲ್ಲ ಅನ್ನುವಂಥ ಯಾವ ವಿದ್ಯಾರ್ಥಿಗಳು ಇಲ್ಲ. ಇದು ಈ ಕ್ರೀಡೋತ್ಸವದ ಬಹಳ ದೊಡ್ಡ ವಿಶೇಷ. ಎಲ್ಲ ವಿದ್ಯಾರ್ಥಿಗಳನ್ನು ಒಳಗೊಂಡು ಸುಮಾರು 19 ವಿವಿಧ ವಿಷಯಗಳು ಇಲ್ಲಿ ಪ್ರದರ್ಶನಗೊಳ್ತಾ ಇದೆ. ಒಬ್ಬೊಬ್ಬ ವಿದ್ಯಾರ್ಥಿಗೆ ಒಂದೊಂದು ಪ್ರತಿಭೆ ಇರ್ಬೋದು. ಆ ಎಲ್ಲ ಪ್ರತಿಭೆಗೂ ಒಟ್ಟಾಗಿ ಅವಕಾಶ ಕೊಡುವಂಥದ್ದು, ಜೊತೆಗೆ ನನ್ನೆಲ್ಲ ಪ್ರತಿಭೆಗಳು ಇದು ರಾಷ್ಟ್ರ ಸಮರ್ಪಿತ ಅನ್ನುವಂತಹ ಸಂದೇಶವನ್ನು ಈ ಕ್ರೀಡೋತ್ಸವ ನೀಡ್ತಾ ಇದೆ. ಕಳೆದ ವರ್ಷಕ್ಕಿಂತ ಈ ಕ್ರೀಡೋತ್ಸವ ಹೇಗೆ ಭಿನ್ನ ಅಂತ ಕೇಳಿದರೆ, ಈ ವರ್ಷದ ಕ್ರೀಡೋತ್ಸವಕ್ಕೆ ಆಗಮಿಸ್ತಾ ಇರುವಂಥವರು ಈ ವಿದ್ಯಾಸಂಸ್ಥೆಯ ಸ್ಥಾಪನೆಯ ಹಿನ್ನೆಲೆ, ಇದರ ವೈಚಾರಿಕ ಹಿನ್ನೆಲೆ ಇರುವಂಥದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲ ಪ್ರೇರಣೆ ಈ ಸಂಸ್ಥೆಯ ಸ್ಥಾಪನೆಗೆ. ಅದರ ಪ್ರಮುಖರಾಗಿರುವಂತಹ ಸರಸಂಘ ಚಾಲಕರೇ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥದ್ದು ಈ ವರ್ಷದ ಕಾರ್ಯಕ್ರಮದ ಬಹುದೊಡ್ಡ ವಿಶೇಷ. ಬೇರೆಲ್ಲ ವರ್ಷಗಳಿಗಿಂತ ಭಿನ್ನ, ನಮ್ಮೆಲ್ಲರಿಗೆ ಪ್ರೇರಣೆ ಕೊಡುವಂತಹ ಸಂಗತಿ. ತಯಾರಿ ಈಗಾಗಲೇ ಆರಂಭ ಆಗಿದೆ. ನಾಳೆಯ ದಿನ ಒಂದು ತಯಾರಿ ನಡೆದರೆ ನಾಡಿದ್ದಿನ ದಿನ ಈ ಕಾರ್ಯಕ್ರಮ, ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಈಗಾಗಲೇ ತಯಾರಾಗಿದೆ. ವಿದ್ಯಾರ್ಥಿಗಳು ತಮ್ಮೆಲ್ಲರನ್ನ ತೊಡಗಿಸಿಕೊಂಡು ಈ ಸಿದ್ಧತೆಗಳಲ್ಲಿ ಬಹಳ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ.
ಕೇಸರಿ ಹಿಂದುತ್ವದ ಮೂಲಕ ಜಿಲ್ಲೆ, ರಾಜ್ಯ, ರಾಷ್ಟ್ರೀಯ ಮಟ್ಟಕ್ಕೆ ತಲುಪಿರುವಂಥ ಕಲ್ಲಡ್ಕದ ಶ್ರೀರಾಮ ವಿದ್ಯಾ ಕೇಂದ್ರದ ಕ್ರೀಡೋತ್ಸವದ ಪೂರ್ವ ತಯಾರಿ ಯಾವ ರೀತಿಯಾಗಿತ್ತು ಅಂತ ನಾನು ನಿಮಗೆ ತೋರಿಸಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮೆರಾ ಪರ್ಸನ್ ಲಿಖಿತ್ ಜೊತೆ ವರ್ಷ, ಕಹಳೆ ನ್ಯೂಸ್, ಪುತ್ತೂರು. ದಕ್ಷಿಣದ ಅಯೋಧ್ಯೆ ಎಂದೇ ಪ್ರಸಿದ್ಧಿಯಾಗಿರುವಂಥ ಕಲ್ಲಡ್ಕದಲ್ಲಿ ನಾವು ಇವತ್ತಿದ್ದೇವೆ. ಇದೇ ಬರುವ ಡಿಸೆಂಬರ್ 7ರಂದು ಶ್ರೀರಾಮ ವಿದ್ಯಾ ಕೇಂದ್ರದ ಕ್ರೀಡೋತ್ಸವ ನಡೀಲಿಕ್ಕಿದೆ. ಹಾಗಾದರೆ ಬನ್ನಿ, ಯಾವ ರೀತಿಯಾದಂಥ ಪೂರ್ವ ತಯಾರಿಗಳೆಲ್ಲ ನಡೀತಾ ಇದೆ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.